ವೀಕ್ಷಕ ಪ್ರಭುಗಳೇ ನಮಸ್ಕಾರ. ಸ್ನೇಹಿತರೆ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ವಿನ್ ಆಗಿದ್ದಾರೆ. ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು. ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಎದುರಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಇವರು ಒಂದು ಓಟನ್ನು ಇವರು ಜಾಸ್ತಿ ತಗೊಳ್ತಾರ, ಅಂದರೆ ಎದುರಾಳಿಗಿಂತ, ಅಂದರೆ ಲೀಡ್ ಅಂತ ಹೇಳ್ತೀವಿ ನಾವು, ಲೀಡನ್ನು ಜಾಸ್ತಿ ತಗೊಳ್ತಾರಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕರೆದಿದ್ರು. ಪ್ರದೀಪ್ ಈಶ್ವರ್ ಅವರು ಒಂದು ಚಾಲೆಂಜ್ ಹಾಕಿದ್ರು ರೀ. ಏನು ಅಂತಂದರೆ, ಒಂದು ದೇವಸ್ಥಾನವನ್ನು ಗುರುತು ಮಾಡಿದರು. ಈ ದೇವಸ್ಥಾನಕ್ಕೆ ಬಂದರೆ, ಇವರು ಬಂದರೆ, ಅಂದರೆ ಕೆ ಸುಧಾಕರ್ ಅವರು ಬಂದರೆ ನಾನು ಒಂದು ಚಾಲೆಂಜ್ ಹಾಕ್ತೀನಿ. ಚಿಕ್ಕಬಳ್ಳಾಪುರ ಏನು ಕ್ಷೇತ್ರ ಇದೆ, ಇಲ್ಲಿ ಒಂದು ಓಟ್ ಲೀಡ್ಗಳು ಜಾಸ್ತಿ ತೊಗೊಂಡ್ರೆ ನಾನು MLA ಸೀಟನ್ನೇ ಬಿಟ್ಬಿಡ್ತೀನಿ, ಅದಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಈ ಪ್ರದೀಪ್ ಈಶ್ವರ್ ಅವರು ವಾಗ್ಮಿಗಳು ಒಂಥರ ಇವರು ಡಾಕ್ಟರೇ ಅಂತ ಹೇಳ್ಬೋದು. ಯಾಕೆಂತಂದರೆ ಇವರು ಡಾಕ್ಟರನ್ನ ತಯಾರು ಮಾಡುವಂಥವ್ರು. ಒಂದು ಚಾಲೆಂಜನ್ನು ಹಾಕಿದ್ರು. ಆದರೆ ಈ ಚಾಲೆಂಜನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಆಕ್ಸೆಪ್ಟ್ ಮಾಡಿರಲಿಲ್ಲ. ಅಂದರೆ ಅವರು ಯಾವುದೇ ರೀತಿಯಾದಂಥ ರಿಯಾಕ್ಟನ್ನ ಮಾಡಲಿಲ್ಲ. ಆದರೆ ನಮ್ಮ ಈ ಮೀಡಿಯಾಗಳು ತುಂಬಾ ರಿಯಾಕ್ಟ್ ಮಾಡಿಬಿಟ್ಟು ನಂತರ ಈ ಚಾಲೆಂಜನ್ನು ಮೀಡಿಯಾಗಳೇ ಎಕ್ಸೆಪ್ಟ್ ಮಾಡುವಂತಹ ರೀತಿಯಲ್ಲಿ ತೋರಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಕೆ ಸುಧಾಕರ್ ಅವರು, ಡಾಕ್ಟರ್ ಕೆ ಸುಧಾಕರ್ ಅವರು ವಿನ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಮತಗಳು, ಅಂದರೆ ಸಾವಿರಾರು ಮತಗಳಿಂದ ಲೀಡನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಜನರ ಪ್ರಶ್ನೆ ಏನು ಅಂತಂದರೆ, ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನು ಕೊಟ್ಬಿಡ್ತಾರಾ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತು ಅನೇಕ ಮೀಡಿಯಾಗಳು ಇದರ ಬಗ್ಗೆ ವರದಿಗಳನ್ನು ಮಾಡ್ತಾ ಇವೆ. ಆದರೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಲ್ಲ ಅವತ್ತು. ಆ ಚಾಲೆಂಜನ್ನು ಹೇಗಿತ್ತು ಆ ಚಾಲೆಂಜ್ ಅಂತಂದರೆ, ಒಂದು ಯಾವುದೋ ದೇವಸ್ಥಾನ, ಅದು ನನಗೆ ನೆನಪಿಲ್ಲ, ಒಂದು ಯಾವುದೋ ದೇವಸ್ಥಾನಕ್ಕೆ ಬಂದು ನೀವು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಬೇಕು. ಆವಾಗ ನೀವು ಅಕಸ್ಮಾತ್ ಇಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದೇ ಒಂದು ಓಟಿಂದ ನೀವು ಲೀಡ್ ತೊಗೊಂಡ್ರೂ ಸಹ ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿರುವಂಥದ್ದು. ಈಗ ಅದನ್ನೇ ಸಮರ್ಥನೆಯನ್ನು ಕೊಡುವಂತಹ ಒಂದು ಸನ್ನಿವೇಶಕ್ಕೆ ಬರಬಹುದು ಪ್ರದೀಪ್ ಈಶ್ವರ್. ಆದರೆ ಇವತ್ತು ಯಾವುದೋ ಒಂದು ಪೇಪರಲ್ಲಿ ನಾನು ನೋಡಿದಾಗಿತ್ತು, ಏನಂದರೆ ಇನ್ನೂವರೆಗೂ ನನ್ನ ಮಾತಿಗೆ ನಾನು ಬದ್ಧವಾಗಿದ್ದೀನಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇದ್ದಾರೆ. ಒಂದಿಷ್ಟು ಕನ್ಫ್ಯೂಷನ್ಗಳು. ಯಾಕೆ ಇವರು ಈ ಥರ ತೀರ್ಮಾನ ತೆಗೆದುಕೊಳ್ತಾರೆ, ಯಾಕೆ ಇವರು ಈ ಥರ ಚಾಲೆಂಜ್ ಆಗ್ತಾರೆ? ಒಬ್ಬ ವ್ಯಕ್ತಿ ಒಂದು ಓಟಾದರೂ ಲೀಡ್ ತೆಗೆದುಕೊಳ್ಬಹುದು ಅಂತಕ್ಕಂಥ ಒಂದಿಷ್ಟು ಸಣ್ಣ ಪ್ರಮಾಣದ ಸಾಮಾನ್ಯ ಜ್ಞಾನ ಇವ್ರಿಗಿಲ್ವಾ? ಸಾಮಾನ್ಯ ಜ್ಞಾನವನ್ನು ಬೋಧಿಸುವಂತಹ ಶಿಕ್ಷಕರು ಇವರು. ಅನೇಕ ವೈದ್ಯರನ್ನು ರೆಡಿ ಮಾಡುವಂತಹ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನ ಹೊಂದಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಆದರೆ ಒಂದು ಸಾಮಾನ್ಯ ಜ್ಞಾನ ಇಲ್ದಾಯ್ತಾ? ಅಕಸ್ಮಾತಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೊಂದು ಮತ ಲೀಡ್ ಜಾಸ್ತಿ ತೊಗೊಂಡ್ರೆ ನಾನು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಗೆ ಹೋಗ್ಬಿಡ್ತೇನಾ? ಅಥವಾ ಜನರನ್ನು ನೋಡಿ ಏನಂತಾರೆ? ಇಂತಹ ಪ್ರಶ್ನೆಗಳು ತಮ್ಮಲ್ಲಿ ತಾವು ಹಾಕ್ಕೊಂಡಿಲ್ವೇನೋ ಪ್ರದೀಪ್ ಈಶ್ವರ್ ಅವರು. ಏನೋ ಒಂದು ಭಾಷಣದಲ್ಲಿ ರೋಷಾವೇಶವಾಗಿ ಮಾತನಾಡಿಬಿಟ್ರು ಅಂತ ಕಾಣಿಸುತ್ತೆ. ಆದರೆ ಇವತ್ತು ಅವರಿಗೆ ಅದೇ ಮುಳುವಾಗಿದೆ. ಎಲ್ಲ ಜನರು ಪ್ರಶ್ನೆ ಕೇಳೋದಕ್ಕಿಂತ ಈ ಮಾಧ್ಯಮಗಳೇ ತಮ್ಮ ಒಂದು ತಂಬಣಿಯಲ್ಲಿ ಹಾಕೋತಾ ಇವೆ. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿ. ಸೊ ಕಾದು ನೋಡಬೇಕು ಪ್ರದೀಪ್ ಈಶ್ವರ್ ಅವರು ಯಾವ ಥರ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಮಾಧ್ಯಮಗಳೊಂದಿಷ್ಟು ಪ್ರಶ್ನೆ ಕೇಳಿದಾವೆ. ಸುಧಾಕರ್ ಅವರು ಅಂದರೆ ಸ್ಥಳೀಯ MLA ಏನಿದ್ದಾರೆ, ಈ ರೀತಿ ಒಂದು ನಿಮಗೆ ಚಾಲೆಂಜ್ ಹಾಕಿದ್ರಿ ಅಂತ ಕೇಳಿದಾಗ ಅವ್ರು ಹೇಳಿದರು, ಅಂಥ ಮಹಾನುಭಾವನಿಗೆ, ಅಂತಹ ವಿದ್ಯಾವಂತನಿಗೆ, ಅಂತಹ ಜ್ಞಾನಿಗೆ ಅಥವಾ ಜ್ಞಾನಿಯ ಬಗ್ಗೆ ಮಾತನಾಡೋಕ್ಕೆ ನಾನು ಹೋಗಲ್ಲ, ಅದ್ರ ಬಗ್ಗೆ ನಾನು ರಿಯಾಕ್ಟೇ ಮಾಡಲ್ಲ. ಅದಕ್ಕೇನಿದ್ರು ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಹಿಂಬಾಲಕರಿದ್ದಾರೆ, ಅವರು ಅಂತಹ ಪ್ರಶ್ನೆಗಳಿಂದ ಕೇಳ್ತಿದ್ದೀರಲ್ಲ, ಇಂಥ ಪ್ರಶ್ನೆಗಳಿಗೆ ಅವ್ರು ಆನ್ಸರ್ ಮಾಡ್ತಾರೆ, ನಾನು ಮಾಡಲ್ಲ ಅಂತ ಹೇಳಿದರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಮಹಾಜ್ಞಾನಿ ಆನ್ಸರ್ ಮಾಡೋ ನಾನಲ್ಲ, ನಮ್ಮ ಕಾರ್ಯಕರ್ತರು, ಅಂದರೆ ಆ ಒಂದು ಜ್ಞಾನಿಗೆ ಈ ಕಾರ್ಯಕರ್ತರು ಸಮ ಅಂತ ಹೇಳಿ ಮಾತನಾಡುವಂತಹ ಒಂದು ಪರಿ ಇದು. ಸೊ ಡಾಕ್ಟರ್ ಕೆ ಸುಧಾಕರ್ ಅವರು ವಿನ್ ಆಗಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಒಂದಿದ್ದ ಕ್ಷೇತ್ರ ಇವತ್ತು 8 ಕ್ಷೇತ್ರ ಆಗಿದೆ. ಅವರು ಅಂದರೆ 8 ಮತಕ್ಷೇತ್ರ ಸೇರಿ ಲೋಕಸಭಾ ಕ್ಷೇತ್ರ ಆಗಿದೆ. ಜವಾಬ್ದಾರಿ ಜಾಸ್ತಿ ಇದೆ. ಸೊ ಜವಾಬ್ದಾರಿಯನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಅವರು ಒಂದು ಮಾತು ಹೇಳಿದ್ರು, ನಾಳೆನೇ ನನ್ನ ಕೆಲಸಕ್ಕೆ ನಾನು ಜಾಯಿನ್ ಆಗಿಬಿಡ್ತೀನಿ, ಅಂದರೆ ಕ್ಷೇತ್ರದ ತುಂಬ ಓಡಾಡ್ತೀನಿ, ಇನ್ಮೇಲೆ ಅಭಿವೃದ್ಧಿಯತ್ತ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಸುಧಾಕರ್ ಅವರು ಹೇಳಿರುವಂಥದ್ದು. ಸೊ ನೋಡೋಣ
ಇನ್ನೂ ನೋಡೋಣ ಇನ್ನೂ ನೋಡೋಣ ಯಾವ ರೀತಿ ಇವರಿಬ್ಬರ ಮಧ್ಯೆ ಒಂದು ಹಣಾಹಣಿ ಇರುತ್ತೋ ಅಥವಾ ಯಾವ ರೀತಿ ಒಂದು ವಾರ ಆಗುತ್ತೆ, ಮಾತಿನ ವಾರೇ ಆಗೋದು. ಹೇಗಂತಂದರೆ ಎರಡು ಅಪೋಸ್ ಕ್ಯಾಂಡಿಡೇಟ್ಗಳು ಒಬ್ಬರನ್ನ ಕಂಡ್ರೆ ಒಬ್ಬರು ಆಗೋದಿಲ್ಲ. ಈಗ ಇಬ್ಬರು ಒಂಥರ ಮಹಾಜ್ಞಾನಿಗಳೇ ಇವರು. ಹೀಗಾಗಿ ಯಾರು ಯಾವ ರೀತಿ ಠಾಂಗನ್ನು ಕೊಡ್ತಾರೆ, ಸೊ ಮೀಡಿಯಾದವ್ರಿಗೆ ಯಾವ ರೀತಿ ಹಬ್ಬ ಆಗುತ್ತೆ ಅಥವಾ ಜನರಿಗೆ, ಮೀಡಿಯಾದವ್ರನ್ನೋಕ್ಕಿಂತ ಜನರಿಗೆ ಯಾವ ರೀತಿ ಹಬ್ಬ ಆಗುತ್ತೆ ಇವರ ಮಾತಿನ ಒಂದು ಚಮಕ್ ಅಂತ ಹೇಳ್ತಾ, ವಿಡಿಯೋ ಇಷ್ಟವಾಗಿದ್ದರೆ ಅಥವಾ ಈ ಒಂದು ವರದಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಂತರ ವಿಡಿಯೋ ಇಷ್ಟವಾಗಿದೆ ಅಥವಾ ಯಾರಿಗಾದರೂ ಕಳಿಸ್ಬೇಕು ಅನ್ನೋಗಿದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ಒಂದೊಂದಾಗಿ ಶೇರ್ ಮಾಡಿ. ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ವರದಿಯೊಂದಿಗೆ ತಮ್ಮೆದುರು ಬಂದು ನಿಲ್ತೇನೆ. ನಂತರ ನಿಮ್ಮಲ್ಲಿ ಮತ್ತೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರದಂತಹ ವಿಷಯಗಳು ನಡೀತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ತಾವು ವಾಟ್ಸಪ್ ಮಾಡಿ ನಮಗೆ ತಿಳಿಸಿ. ನಂತರ ನಮ್ಮ ಟೀಮ್ ಬಂದು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ನಾವು ಒಂದು ಸ್ಟೋರಿಯನ್ನು ಮಾಡ್ತೇವೆ. ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತೇವೆ. ಮತ್ತೊಂದು ರೋಚಕವಾಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.